ಒಂದು ತಿಂಗಳಲ್ಲಿ 5 ಕೆಜಿ ಕಡಿಮೆ ಮಾಡೋದಕ್ಕೆ ಈ ರೂಲ್ಸ್ಗಳನ್ನ ಫಾಲೋ ಮಾಡಿ. ವೆಯ್ಟ್ ಲಾಸ್ ಮಾಡೋರಲ್ಲಿ 2 ಟೈಪ್. ಒಬ್ರು ತುಂಬಾ ತೀರಾ ಜಾಸ್ತಿ ಎಕ್ಸಸೈಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ತಿನ್ನೋದ್ರಲ್ಲಿ ಆಹಾರನ ತೀರಾ ಕಡಿಮೆ ಮಾಡಿ. ಸರಿಯಾದ ವಿಧಾನ ಏನು ಅಂದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮೇಂಟೆನೆನ್ಸ್ ಕ್ಯಾಲರಿ ಏನಿದೆ ಅದಕ್ಕಿಂತ ಒಂದು 20% ಕಡಿಮೆ ಆಹಾರ ತಿಂದ್ರೆ ಸಾಕು. ಪೂರ್ತಿ ಕಡಿಮೆ ಮಾಡಬೇಕು ಅಂತ ಏನಿಲ್ಲ. ಮತ್ತೊಂದು ರೂಲ್ ಏನು ಫಾಲೋ ಮಾಡಬೇಕು ಅಂದ್ರೆ ನಮ್ಮ ದೇಹಕ್ಕೆ ಮಿನಿಮಮ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. 1 ಕೆಜಿಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ನ ನಿಮ್ಮ ಆಹಾರದಿಂದ ತಗೊಳ್ಳಿ. ಆಹಾರದಿಂದ ನಿಮಗೆ ತಗೊಳಕ್ ಆಗ್ತಿಲ್ಲ ಅಂದ್ರೆ ಆಮೇಲೆ ನೀವು ಸಪ್ಲಿಮೆಂಟ್ ಮೊರೆ ಹೋಗ್ಬೋದು. ಬಟ್ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಆಹಾರದಿಂದ ಪ್ರೋಟೀನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ಎರಡನೇ ವಿಷಯ ಬಂದು ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್ 1 ತಿಂಗಳಿಗೆ ನೀವು 5 ಕೆಜಿ ಕಡಿಮೆ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 38,500 ಕ್ಯಾಲರಿ ಡಿಫಿಸಿಟ್ ಕ್ರಿಯೇಟ್ ಮಾಡಬೇಕು. 30 ದಿನಕ್ಕೆ ಡಿವೈಡ್ ಮಾಡಿದಾಗ ಒಂದು ದಿನಕ್ಕೆ 1,283 ಕ್ಯಾಲರೀಸ್ ಆಗುತ್ತೆ. ನೀವು ಒಂದು ಸ್ಮಾರ್ಟ್ ವಾಚ್ ಕಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಾ ಅಂತ ಒಂದು ಅಂದಾಜು ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಒಂದು 10,000 ಸ್ಟೆಪ್ಸ್ ವಾಕಿಂಗ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಒಂದು 350ಇಂದ ಒಂದು 400 ಕ್ಯಾಲರಿ ಬರ್ನ್ ಮಾಡ್ಬೋದು. ಕೆಲವೊಬ್ರು ಹೈ ಇಂಟೆನ್ಸಿಟಿನಲ್ಲಿ ವರ್ಕ್ ಮಾಡಿದ್ರೆ ಜಾಸ್ತಿನೂ ಬರ್ನ್ ಮಾಡ್ಬೋದು. ಜೊತೆನಲ್ಲಿ ಒಂದು 1 ಅವರ್ ಸ್ಟ್ರೆಂತ್ ಟ್ರೈನಿಂಗು ಅಥವಾ ಯೋಗಾನೋ ವೆಯ್ಟ್ ಟ್ರೈನಿಂಗು ಏನೋ ಮಾಡ್ತಿದ್ದೀರಾ, ಅಲ್ಲೊಂದು ಅಪ್ರಾಕ್ಸಿಮೇಟ್ಲಿ ಒಂದು 400 ಕ್ಯಾಲರಿ ಬರ್ನ್ ಮಾಡ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಒಂದು 2,000 ಇದೆ, ನೀವು ಒಂದು 20% ಆಹಾರ ಕಡಿಮೆ ಮಾಡಿಬಿಟ್ರೆ ಒಂದು 1,600 ಕ್ಯಾಲರಿ ಆಗುತ್ತೆ. ಅಲ್ಲೊಂದು 400 ಕ್ಯಾಲರಿ ಬಂತು. ಬಗ್ಗೆ ಸಪೋರ್ಟಿಂಗ್ ವಿಡಿಯೋಸು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಸಿಗುತ್ತೆ.